ಸಾಯಿಸಿ ರಾಜಕಾರಣ ಮಾಡೋದು ಕಾಂಗ್ರೆಸ್ನ ನೀತಿ. ಅವ್ರಿಗೆ ಕೇಳ್ತೇನೆ, ನೀವು ಗುತ್ತಿಗೆದಾರ ಸಂತೋಷ್ ವಿಷಯದಲ್ಲಿ ರಾಜಕಾರಣ ಮಾಡಿದ್ರಲ್ಲ, ಅಲ್ಲೇನು ರಾಜಕಾರಣ ಮಾಡಿದ್ರಿ ನೀವು? ರೋಹಿತ್ ವೇಮುಲ ವಿಷಯದಲ್ಲಿ ಅಪಪ್ರಚಾರ ಮಾಡಿದ್ರಲ್ಲ, ಅದ್ಯಾವ ಸೀಮೆ ರಾಜಕಾರಣ ನಿಮ್ದು? ಮೌತ್ಕಾ ಸೌದಾಗರ್ ಅಂತ ಹೇಳಿ ಸುಳ್ಳು ಆರೋಪವನ್ನು ನಿಮ್ಮ ನಾಯಕಿ ಮಾಡಿದ್ರಲ್ಲ, ಅದಕ್ಕೆ ತೆತ್ತ ಬೆಲೆ ಮರ್ತಿದ್ದೀರಾ ನೀವು? ಈಗಲೂ ಅಪಪ್ರಚಾರ ಮಾಡ್ತೀರಿ. ಗಾಂಧಿ ಹತ್ಯೆಗೂ RSSಗೂ ಸಂಬಂಧ ಇಲ್ಲ ಅಂತ ನಿಮ್ಮ ನೆಹರು ನೇಮಕ ಮಾಡಿದ ಆಯೋಗವೇ ವರದಿ ಕೊಟ್ಟ ಮೇಲುವೆ ಸುಳ್ಳನ್ನೇ ಉಸಿರಾಗಿಸ್ಕೊಂಡಿರೋ ನೀವು ಗಾಂಧಿ ಹತ್ಯೆ ಆರೋಪವನ್ನು ಇವತ್ತಿಗೂ RSS ತಲೆ ಮೇಲೆ ಕಟ್ತಿರಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಸುಳ್ಳು ಆರೋಪ ಮಾಡಿ ರಾಜಕಾರಣ ಮಾಡ್ತಿರೋರು ನೀವು, ಸಾವಿಗೆ ನ್ಯಾಯ ಕೇಳ್ತಿರೋ ನಾವು. ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿರೋ ಸುಳ್ಳ? ಇದೇ ಜಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಿದ್ರೆ ಹೀಗೆ ಬಾಯಿ ಮುಚ್ಚಿಕೊಂಡು ಬಾಯಿಗೆ ಬಂದಂತೆ ಕಾಂಗ್ರೆಸ್ಸಿಗರು ಮಾತಾಡ್ತಿದ್ರ? ಪಾತ್ರ ದಾರಿಗಳು ಬದಲಾಗಿದ್ರೆ ಆಡಳಿತ ಪಕ್ಷ BJP ಆಗಿ BJP ಶಾಸಕನ ಮೇಲೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೀಗೆ ಡೆತ್ ನೋಟು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನು ಮಾಡ್ತಿದ್ರಿ ನೀವು? ಆಕಾಶ ಭೂಮಿ ಒಂದು ಮಾಡ್ತಿದ್ರೋ ಇಲ್ವೋ ನೀವು? ನಾವು ನ್ಯಾಯ ಕೇಳ್ತಾ ಇದ್ದೀವಿ. ವಿನಯ್ ಸೋಮಯ್ಯನ ಸಾವಿಗೆ ನ್ಯಾಯ ಬೇಕು. ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ. FIR ದೂರು ಕೊಟ್ಟರು ಕೂಡ FIR ದಾಖಲಿಸಲ್ಲ ಅಂತ ಹೇಳಿದೆ. ನಾಚಿಕೆ ಇಲ್ಲ ನಿಮಗೆ? ವಿಧಾನ ಪರಿಷತ್ನಲ್ಲಿ ನಡೆದಿದೆ ಅಂಥೇಳಿ ಒಂದು ಸುಳ್ಳು ದೂರು ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿಸ್ತಿದ್ದೀರಿ ನೀವು, ರಾಜಕಾರಣ ಮಾಡಿದವರು ನೀವು. ಈಗ ಕುಟುಂಬಸ್ಥರು ದೂರು ಕೊಟ್ಟರೆ FIR ದಾಖಲಿಸಲ್ಲ. ಎಷ್ಟು ದಿನ ನಿಮ್ಮ ಈ ರೀತಿ ಸರ್ವಾಧಿಕಾರದ ಆಡಳಿತ ನಡೆಯುತ್ತೆ? ಎಷ್ಟು ದಿನ ಈ ಸೊಕ್ಕಿನ ಆಡಳಿತ ನಡೆಯುತ್ತೆ? ಜನ ಎಲ್ಲವನ್ನೂ ನೋಡ್ತಿರ್ತಾರೆ, ಸೊಕ್ಕಿಳಿಸುವಂಥ ಕೆಲಸ ಮಾಡ್ತಾರೆ. ನೀವು ಬಚಾವಾಗಿರ್ಬೋದು. DK ರವಿ ಪ್ರಕರಣದಲ್ಲಿ ಬಚಾವಾಗಿರ್ಬೋದು. ಒಬ್ಬ DYSP ಗಣಪತಿ ಆತ್ಮಹತ್ಯೆಯಲ್ಲಿ ಬಚಾವಾಗಿರ್ಬೋದು. ಆದರೆ ಕರ್ಮ ನಿಮ್ಮ ಹಿಂದ್ಗಡೆ ಬೆನ್ಬಿಡದೆ ಕಾಡ್ತಾ ಇರುತ್ತೆ. ಆ ಕರ್ಮದ ಫಲನ ಅನುಭವಿಸಲೇಬೇಕಾಗತ್ತೆ. ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೋಬೋದು, ಆದರೆ ಕರ್ಮದ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆ ಕರ್ಮ ನಿಮ್ಮನ್ನು ಕಾಡೇ ಕಾಡುತ್ತೆ. ವಾಟ್ಸಪ್ ಸಂದೇಶವನ್ನೇ ತನಿಖೆಗೆ ಆಧಾರವಾಗಿ ಇಟ್ಕೊಳ್ಬೇಕಂತ ಟೇಬಲ್ ಮುಂದೆ ಹೇಳಿರುವಂಥದ್ದು. ಬಟ್ ಈ ವಿಚಾರದಲ್ಲಿ ಯಾಕೆ ಈ ಸರ್ಕಾರ ವಾಟ್ಸಪ್ ಸಂದೇಶವನ್ನು ಅಥವಾ ಇಟ್ಕೊಳ್ಳಲ್ಲ? ಅಂದರೆ ಅವ್ರ ಪಕ್ಷದವ್ರು ಏನು ಮಾಡಿದ್ರು ಬಾರಕೂನ್ ಮಾಫ್. ಅವರ ಪಕ್ಷದವ್ರು ಏನು ಮಾಡಿದ್ರು ಬಾರಕೂನ್ ಮಾಫ್. ಸಂವಿಧಾನನ ಅವ್ರ ಮುಗಿನ ನೇರಕ್ಕೆ ಅರ್ಥೈಸೋದು, ಕಾನೂನನ್ನು ಅವ್ರ ಮುಗಿನ ನೇರಕ್ಕೆ ಅರ್ಥೈಸೋದು. ಬೇರೆಯವ್ರ ತಪ್ಪು ಮಾತ್ರ ತಪ್ಪು, ಬೇರೆಯವ್ರು ತಪ್ಪು ಮಾಡದೇ ಇದ್ರೂ ತಪ್ಪು. ಇವರು ಮಾಡಿದ್ದೆಲ್ಲ ಸರಿ. ಈಗ ಮೈಕಲ್ ಡಿ ಕುನ್ಹಾ ವರದಿಯನ್ನ ಎರಡನೇ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕೋವಿಡ್ ವಿಚಾರದಲ್ಲಿ ಆದಂತ ಒಂದಷ್ಟು ಹಗರಣವನ್ನ ಈಗ ಮತ್ತೆ ತರ್ತಾ ಇದೆ. 2 ವರ್ಷ ಆಯ್ತಲ್ರಿ ಸರ್ಕಾರ ಬಂದು. ಎಷ್ಟು ಜನರ ಮೇಲೆ FIR ಹಾಕಿದ್ದಾರೆ? ಎಷ್ಟು ಅಕ್ರಮ ಹಣವನ್ನು ವಸೂಲಿ ಮಾಡಿದ್ದಾರೆ? ಚುನಾವಣೆಗೆ ಮುಂಚೆ ಭಾಷಣ ಮಾಡಿದ್ರಲ್ವಾ, ನಾವು ಗ್ಯಾರಂಟಿ ಯೋಜನೆಗೆ ಹಣವನ್ನು ಈ 40% ಕ್ರೋಢೀಕರಿಸಿಯೇ ಕೊಡ್ತೀವಿ ಅಂತ ಹೇಳಿ. ಈಗ ದಿನ ಬೆಳಗಾದ್ರೆ ಒಂದೊಂದು ಬೆಲೆ ಏರಿಕೆ ಮಾಡ್ತಾ ಇದ್ದಾರಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಎಲ್ಲಿ ಕ್ರೋಢೀಕರಿಸಿದ್ದು? ಎಲ್ಲೋಯ್ತು ಕ್ರೋಢೀಕರಿಸೋದು? ಎಲ್ಲೋಯ್ತು ಕ್ರೋಢೀಕರಿಸಿದ್ದು? ದಿನ ಬೆಲೆ ಏರಿಕೆ ಬರೆ ಎಳಿತಾ ಇದ್ದೀರಲ್ಲ, ಬೆಲೆ ಏರಿಕೆ ಬರೇನಾ? ಇನ್ಯಾವ್ದು ಬಿಟ್ಟಿದ್ದೀರಿ ಬೆಲೆ ಏರ್ಸೋದು ನೀವು? ಎಲ್ಲ ಬೆಲೆ ಏರ್ಸಾಯ್ತು, ಇನ್ಯಾವ್ದು ಉಳ್ಕೊಂಡಿದೆ ನಿಮಗೆ? ಎಲ್ಲಿ ನಿಮ್ಗೆ ಕ್ರೋಢೀಕರಿಸಿದ್ದು?
ಈಗ ನೀವು ಕ್ರೋಢೀಕರಿಸ್ತಾ ಇದ್ದೀರಿ 60% 70% ಏರಿಸ್ಕೊಂಡು. ನಿಮ್ಮ ಮನೇಲಿ ಕೂಡಿಡ್ತಾ ಇದ್ದೀರಿ ಅಷ್ಟೇ. ಎಲ್ಲರೂ ಅಂಗಡಿ ಬಾಗಿಲು ತಿಕ್ಕೊಂಡಿದ್ದೀರಿ. ಅಂಗಡಿ ಬಾಗಿಲು ತಗೊಳ್ದೇ ಇರುವಂತ MLA, ರೂಲಿಂಗ್ ಪಾರ್ಟಿ MLA ಯಾರಿದ್ದಾನೆ, ಮಂತ್ರಿ ಯಾರಿದ್ದಾನೆ ಹೇಳ್ರಿ? ಅಂಗಡಿ ಬಾಗಿಲು ತಕ್ಕೊಂಡಿಲ್ಲ ಅನ್ನುವಂತ ಒಬ್ಬ MLA ಕಾಂಗ್ರೆಸ್ ಪಾರ್ಟಿಯ, ಒಬ್ಬ ಮಂತ್ರಿ ಕಾಂಗ್ರೆಸ್ ಪಾರ್ಟಿಯ ಹೆಸರು ಹೇಳ್ರಿ. ಅವ್ರಿಗೆ ಗಾಂಧಿ ಪುರಸ್ಕಾರ ಕೊಡೋಣ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಸೇರಿ. ಅಂಗಡಿ ಬಾಗಿಲು ತೆಗೆದುಕೊಳ್ಳದೆ ಇರತಕ್ಕಂತ ಒಬ್ಬ ಮಂತ್ರಿ, ಮುಖ್ಯಮಂತ್ರಿ, ಕಾಂಗ್ರೆಸ್ MLA ಹೆಸರು ಹೇಳಿ. ಒಬ್ಬರು ಕೇಂದ್ರ ಸಚಿವರು, ಇನ್ನೊಬ್ಬರು ರಾಜ್ಯದ ಉಪಮುಖ್ಯಮಂತ್ರಿಗಳು. ಆಪಾದನೆ ಬಂದವರು ಪರೀಕ್ಷೆಗೊಳಪಡಬೇಕು. ಆಪಾದನೆ ಮಾಡಿದವರು ರಾಜ್ಯದ ಹಿತದೃಷ್ಟಿಯಿಂದ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳದಂತೆ ನೋಡ್ಕೊಳ್ಬೇಕು. ಮತ್ತೆ ನಾನು ರೈತನ ಮಗ, ನಮ್ದು ಆಲಿಗೆಡ್ಡೆ ಅಲ್ಲ, ಕಾಫಿ ತೋಟ. ಕಾಫಿ ತೋಟದಲ್ಲೇ ನಾವು ಚಿನ್ನ ಬೆಳೆಯಕ್ ಆಗ್ಲಿಲ್ಲ. ಆಲೂಗೆಡ್ಡೆ ಬೆಳೆದು ಚಿನ್ನ ಹೆಂಗ್ ಬೆಳೆದ್ರು ಅನ್ನೋದನ್ನ, ಆ ಫಾರ್ಮುಲಾನ ನಮ್ಮ ನಾಡಿನ ರೈತರಿಗೆ ಕೊಡಿ ಅಂತ ನಾನು ಬಹಳ ವರ್ಷದಿಂದ ಕೇಳ್ತಾ ಇದ್ದೀನಿ. ವಿಧಾನಸೌಧದಲ್ಲೂ ಕೇಳಿದೆ, ಅದು ಹೆಂಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂತ ಫಾರ್ಮುಲಾ ನಾಡಿನ ರೈತರಿಗೆಲ್ಲ ಕೊಡಿ. ರೈತರೆಲ್ಲ ನಿಮ್ಮ ಫೋಟೋನೇ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂತ ಹೇಳಿದೆ. ವಿಧಾನಸೌಧದಲ್ಲಿ ಕೇಳಿದ್ರು, ಉತ್ತರ ಇಲ್ಲ. ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ, ನೀವು ಅವ್ರನ್ನ ಕೇಳಿ, ಯಾವ ಫಾರ್ಮುಲಾ ಅದು? ಎತ್ತಿನ ಗಾಡಿಯಿಂದ ಪ್ರೈವೇಟ್ ಜೆಟ್ನಲ್ಲಿ ಹೋಗುವಂತ ಫಾರ್ಮುಲಾ ಯಾವುದು? ಯಾವ ನಮೂನೆ ಆಲೂಗಡ್ಡೆ ಬೆಳೆದಿದ್ರಿ? ಅದ್ರ ವೆರೈಟಿ ಯಾವುದು? ಅದು ಬೆಳೆದಾಗ ಎಷ್ಟು ದಿನದ ನಂತರ ಚಿನ್ನ ಆಗುತ್ತದು? ಆ ಚಿನ್ನ ಆಗಬೇಕು ಅಂದ್ರೆ ಅಧಿಕಾರವೇ ಇರಬೇಕಾ? ಅಧಿಕಾರ ಇಲ್ಲದೆ ಇದ್ರೆ ಭೂಮಿಲಿ ಬೆಳೆ ಬರಲ್ವಾ? ಅಧಿಕಾರ ಇದ್ದಾಗ ಮಾತ್ರ ನಿಮ್ಮ ಭೂಮಿನಲ್ಲಿ ಚಿನ್ನದ ಆಲೂಗಡ್ಡೆ ಬೆಳಿತೀರಾ? ಈ ಎಲ್ಲ ಫಾರ್ಮುಲಾ ಕೊಡಿ ಅಂತ ಕೇಳ್ತಾನೆ ಇದ್ದೀನಿ, ಇನ್ನೂ